ಅಲಹಾಬಾದ್ ಹೈಕೋರ್ಟ್ನ 13 ನ್ಯಾಯಾಧೀಶರು ಸುಪ್ರೀಂ ಕೋರ್ಟ್ ವಿರುದ್ಧ ಬಂಡೆದ್ದಿದ್ದಾರೆ. ಆಗಸ್ಟ್ 4ರಂದು ನ್ಯಾಯಮೂರ್ತಿಗಳಾದ ಜೆ.ಬಿ. ಪರ್ದಿವಾಲಾ ಮತ್ತು ಆರ್. ಮಹಾದೇವನ್ ಅವರ ಸುಪ್ರೀಂ ಕೋರ್ಟ್ ಪೀಠ ಒಂದು ಪ್ರಮುಖ ತೀರ್ಪು ನೀಡಿತ್ತು. ಅಲಹಾಬಾದ್ ಹೈಕೋರ್ಟ್ನ ನ್ಯಾಯಾಧೀಶ ಪ್ರಶಾಂತ್ ಕುಮಾರ್ ಅವರು ನಿವೃತ್ತಿ ಆಗುವವರೆಗೂ ಕ್ರಿಮಿನಲ್ ಪ್ರಕರಣಗಳನ್ನು ಆಲಿಸುವುದನ್ನು ನಿಷೇಧಿಸಿ ಸುಪ್ರೀಂ ಕೋರ್ಟ್ ಆದೇಶ ಹೊರಡಿಸಿತ್ತು. ನ್ಯಾಯಮೂರ್ತಿ ಪ್ರಶಾಂತ್ ಕುಮಾರ್ ಅವರು ಕ್ರಿಮಿನಲ್ ಪ್ರಕರಣವೊಂದರಲ್ಲಿ ನೀಡಿದ್ದ ಒಂದು ತೀರ್ಪಿನ ಹಿನ್ನೆಲೆಯಲ್ಲಿ ಈ ಆದೇಶ ಬಂದಿತ್ತು. ನ್ಯಾಯಮೂರ್ತಿ ಪ್ರಶಾಂತ್ ಕುಮಾರ್ ನೀಡಿದ ತೀರ್ಪು ಸಂಪೂರ್ಣವಾಗಿ ತಪ್ಪು ಮತ್ತು ಅದರಲ್ಲಿ ಒಂದು ರೀತಿಯ ಪಿತೂರಿಯ ಸಾಧ್ಯತೆ ಇದೆ ಅಂತ ಸುಪ್ರೀಂ ಕೋರ್ಟ್ ಭಾವಿಸಿತು. ಆದ್ದರಿಂದ ಸುಪ್ರೀಂ ಕೋರ್ಟ್ ಪೀಠ ಆ ತೀರ್ಪಿನ ಬಗ್ಗೆ ಬಲವಾದ ಟೀಕೆ ಮಾಡಿತು ಮತ್ತು ನ್ಯಾಯಮೂರ್ತಿ ಪ್ರಶಾಂತ್ ಕುಮಾರ್ ಅವರನ್ನ ಕ್ರಿಮಿನಲ್ ಪ್ರಕರಣಗಳ ವಿಚಾರಣೆ ನಡೆಸುವ ಪೀಠದಿಂದ ತಕ್ಷಣ ತೆಗೆದುಹಾಕುವಂತೆ ಅಲಹಾಬಾದ್ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗೆ ನಿರ್ದೇಶಿಸಿತು. ಅಂದ್ರೆ ಅವರು ಇನ್ನು ಕ್ರಿಮಿನಲ್ ಪ್ರಕರಣಗಳಲ್ಲಿ ಯಾವುದೇ ತೀರ್ಪು ನೀಡುವಂತಿಲ್ಲ. ಅವರನ್ನ ತಕ್ಷಣವೇ ತೆಗೆದುಹಾಕಬೇಕು ಮತ್ತು ಅವರು ನಿವೃತ್ತಿ ಆಗುವವರೆಗೆ ಅವರನ್ನ ಮತ್ತೋರ್ವ ಹಿರಿಯ ನ್ಯಾಯಾಧೀಶರೊಂದಿಗೆ ದ್ವಿಪೀಠದಲ್ಲಿ ಇರಿಸಬೇಕು ಅನ್ನೋದು ಸುಪ್ರೀಂ ಕೋರ್ಟ್ ಆದೇಶವಾಗಿದೆ. ಈಗ ಈ ವಿಷಯ ಅಲಹಾಬಾದ್ ಹೈಕೋರ್ಟ್ನ ಇತರ ನ್ಯಾಯಾಧೀಶರನ್ನ ಕೆರಳಿಸಿದೆ. ಅವರು ಸುಪ್ರೀಂ ಕೋರ್ಟ್ನ ತೀರ್ಪಿನ ವಿರುದ್ಧ ಆಕ್ರೋಶಗೊಂಡಿದ್ದಾರೆ. ಸುಪ್ರೀಂ ಕೋರ್ಟ್ನ ನಿರ್ದೇಶನದ ಅನುಷ್ಠಾನ ವಿರೋಧಿಸಿ ತಮ್ಮ ಸಹ ನ್ಯಾಯಾಧೀಶರ ಬೆಂಬಲಕ್ಕೆ ಅವರೆಲ್ಲ ಬಂದಿದ್ದಾರೆ. ಅಲಹಾಬಾದ್ ಹೈಕೋರ್ಟ್ನ 13 ನ್ಯಾಯಾಧೀಶರು ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಅರುಣ್ ಬನ್ಸಾಲಿ ಅವರಿಗೆ ಪತ್ರ ಬರೆದು ನ್ಯಾಯಮೂರ್ತಿ ಪ್ರಶಾಂತ್ ಕುಮಾರ್ ಅವರನ್ನ ಕ್ರಿಮಿನಲ್ ಪೀಠದಿಂದ ತೆಗೆದುಹಾಕುವ ಸುಪ್ರೀಂ ಕೋರ್ಟ್ನ ಆದೇಶವನ್ನ ಜಾರಿಗೆ ತರಬಾರದು ಅಂತ ಒತ್ತಾಯಿಸಿದ್ದಾರೆ. ಆಗಸ್ಟ್ 4, 2025ರ ವಿಶೇಷ ಆದೇಶದಲ್ಲಿ ಪ್ಯಾರಾ 24ರಿಂದ 26ರಲ್ಲಿ ಮಾಡಲಾದ ನಿರ್ದೇಶನ ಪಾಲಿಸಬಾರದು. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಹೈಕೋರ್ಟ್ಗಳ ಮೇಲೆ ಆಡಳಿತಾತ್ಮಕ ಮೇಲ್ವಿಚಾರಣೆ ಹೊಂದಿಲ್ಲ ಅಂತ ಪತ್ರದಲ್ಲಿ ಹೇಳಲಾಗಿದೆ. ಹೈಕೋರ್ಟ್ ನ್ಯಾಯಾಧೀಶರು ಆ ಆದೇಶದ ಧಾಟಿ ಮತ್ತು ಸ್ವರೂಪದ ಬಗ್ಗೆಯೂ ಪ್ರಸ್ತಾಪಿಸಿ ವಿಷಾದ ವ್ಯಕ್ತಪಡಿಸಿದ್ದಾರೆ. ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ವಿರುದ್ಧ ಸುಪ್ರೀಂ ಕೋರ್ಟ್ ತೀರ್ಪಿನ ವಿರುದ್ಧ ಹೈಕೋರ್ಟ್ ನ್ಯಾಯಾಧೀಶರು ಒಗ್ಗೂಡಿರೋದು ಬಹುಶಃ ಇತಿಹಾಸದಲ್ಲಿ ಇದೇ ಮೊದಲು. ನ್ಯಾಯಾಧೀಶರು ಕೂಡ ಬಂಡೇಳ್ತಾ ಇರೋದು ಕುತೂಹಲ ಕೆರಳಿಸಿದೆ. ನ್ಯಾಯಾಧೀಶರು ಇಲ್ಲಿ ತಮ್ಮ ಪತ್ರದ ಮೂಲಕ ಸುಪ್ರೀಂ ಕೋರ್ಟ್ ವಿರುದ್ಧ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಹಾಗಾದರೆ ಸುಪ್ರೀಂ ಕೋರ್ಟ್ ಯಾವ ಪ್ರಕರಣದ ಬಗ್ಗೆ ಮತ್ತು ಯಾವ ತೀರ್ಪಿನ ಕಾರಣಕ್ಕೆ ನ್ಯಾಯಮೂರ್ತಿ ಪ್ರಶಾಂತ್ ಕುಮಾರ್ ಅವರ ವಿರುದ್ಧ ತೀರ್ಪನ್ನ ನೀಡಿತು? ಶಿಖರ್ ಕೆಮಿಕಲ್ಸ್ ಎಂಬ ಖಾಸಗಿ ಕಂಪನಿಗೆ ಸಂಬಂಧಿಸಿದ ಕ್ರಿಮಿನಲ್ ಪ್ರಕರಣದ ಮೇಲೆ ಅವರು ತೀರ್ಪು ನೀಡಿದ್ರು. ಸಿವಿಲ್ ವಿವಾದದಲ್ಲಿ ನೋಂದಾಯಿಸಲಾದ ಪ್ರಕರಣವನ್ನ ಕ್ರಿಮಿನಲ್ ಪ್ರಕರಣವಾಗಿ ಪರಿವರ್ತಿಸಲು ಒಪ್ಪಿದ್ದರ ಬಗ್ಗೆ ಕೋರ್ಟ್ ಆಕ್ಷೇಪಿಸಿತ್ತು. ಈ ವಿಷಯ ಖಾಸಗಿ ವಿವಾದವಾಗಿದ್ದು ಇದನ್ನ ತಪ್ಪಾಗಿ ಕ್ರಿಮಿನಲ್ ಪ್ರಕರಣವಾಗಿ ಪರಿವರ್ತಿಸಲಾಗಿದೆ ಅನ್ನೋ ವಾದವನ್ನ ತಿರಸ್ಕರಿಸಿದ್ದ ನ್ಯಾಯಮೂರ್ತಿ ಪ್ರಶಾಂತ್ ಕುಮಾರ್ ಅವರು ಸಿವಿಲ್ ಪ್ರಕರಣಗಳು ಬಹಳ ಸಮಯ ತೆಗೆದುಕೊಳ್ಳುತ್ತೆ ಅಂತ ಪ್ರತಿಕ್ರಿಯಿಸಿದ್ರು. ಈ ಪ್ರಕರಣದಲ್ಲಿ ಕ್ರಿಮಿನಲ್ ಕ್ರಮ ಸಮರ್ಥನೀಯವಾಗಿದೆ ಮತ್ತು ಈ ವಿಷಯವನ್ನ ಕ್ರಿಮಿನಲ್ ಆಗಿಯೇ ಇರಿಸೋದಾಗಿ ಅವರು ಹೇಳಿದ್ರು. ಈ ಕ್ರಮ, ಈ ಆದೇಶ ಸಂಪೂರ್ಣವಾಗಿ ಸ್ವೀಕಾರಾರ್ಹವಲ್ಲ ಅನ್ನೋದು ಈಗ ಸುಪ್ರೀಂ ಕೋರ್ಟ್ ಅಭಿಪ್ರಾಯವಾಗಿದೆ. ಹೈಕೋರ್ಟ್ ಮಟ್ಟದಲ್ಲಿ ಭಾರತೀಯ ನ್ಯಾಯಾಂಗದಲ್ಲಿ ಏನ್ ತಪ್ಪಾಗಿದೆ ಅನ್ನೋದು ಅರ್ಥವಾಗ್ತಾ ಇಲ್ಲ. ಕೆಲವೊಮ್ಮೆ ಅಂತಹ ಆದೇಶಗಳನ್ನ ಕೆಲವು ಹೊರಗಿನ ಪ್ರಭಾವದಿಂದ ನೀಡಲಾಗಿದೆಯಾ ಅಥವಾ ಅದು ಕಾನೂನಿನ ಸಂಪೂರ್ಣ ತಿಳುವಳಿಕೆಯ ಕೊರತೆಯೇ ಅಂತ ಅಚ್ಚರಿಯಾಗುತ್ತೆ. ಏನೇ ಇದ್ರೂ ಅಂತಹ ಅಸಂಬದ್ಧ ಮತ್ತು ತಪ್ಪಾದ ಆದೇಶಗಳನ್ನು ಹೊರಡಿಸೋದು ಅಕ್ಷಮ್ಯ ಅಂತ ಪೀಠ ಹೇಳಿದೆ. ನ್ಯಾಯಮೂರ್ತಿ ಪ್ರಶಾಂತ್ ಕುಮಾರ್ ನೀಡಿದ ನಿರ್ಧಾರವನ್ನ ತಡೆಹಿಡಿಬೇಕು ಮತ್ತು ಅದನ್ನ ಬೇರೆ ನ್ಯಾಯಾಧೀಶರಿಗೆ ನೀಡುವಂತೆ ಹೈಕೋರ್ಟ್ಗೆ ಸೂಚಿಸಿದ ಬಳಿಕ ಹೈಕೋರ್ಟ್ ತಾತ್ಕಾಲಿಕವಾಗಿ ಪ್ರಶಾಂತ್ ಕುಮಾರ್ ಅವರನ್ನ ಹೊಸ ರೋಸ್ಟರ್ ಅಡಿಯಲ್ಲಿ ಭೂಸ್ವಾಧೀನ ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಪರಿಸರ ಪ್ರಕರಣಗಳನ್ನು ವಿಚಾರಣೆ ಮಾಡೋಕೆ ಮತ್ತೊಂದು ಪೀಠಕ್ಕೆ ವರ್ಗಾಯಿಸಿದೆ ಮತ್ತು ಅವರನ್ನ ಸದ್ಯಕ್ಕೆ ಕ್ರಿಮಿನಲ್ ಪಟ್ಟಿಯಿಂದ ತೆಗೆದುಹಾಕಲಾಗಿದೆ. ಈಗ ನ್ಯಾಯಾಧೀಶರ ವಿಶ್ವಾಸಾರ್ಹತೆಯನ್ನು ಪ್ರಶ್ನಿಸಲು ಪ್ರಾರಂಭಿಸಲಾಗಿದೆ. ಕೆಳ ನ್ಯಾಯಾಧೀಶರು ದಂಗೆ ಏಳ್ತಿದ್ದಾರೆ. ಸುಪ್ರೀಂ ಕೋರ್ಟ್ ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ತಿರುವಾಗ ಕೆಳಗಿನ 13 ನ್ಯಾಯಾಧೀಶರು ದಂಗೆ ಎದ್ದಿರೋದು ಏನನ್ನ ಸೂಚಿಸುತ್ತೆ? ನ್ಯಾಯಾಧೀಶರು ದಂಗೆ ಎದ್ದಾಗ ಮತ್ತು ಅನೇಕ ಸಂದರ್ಭಗಳಲ್ಲಿ ನ್ಯಾಯ ನೀಡದಿದ್ದಾಗ ಏನಾಗುತ್ತೆ? ಅನೇಕ ಸಂದರ್ಭಗಳಲ್ಲಿ ನ್ಯಾಯವನ್ನ ನೀಡಲಾಗ್ತಿಲ್ಲ. ವಿಶೇಷವಾಗಿ ಯುಪಿಯಲ್ಲಿ ಹಲವಾರು ಬುಲ್ಡೋಸರ್ ಪ್ರಕರಣಗಳಲ್ಲಿ ಅಲಹಾಬಾದ್ ಹೈಕೋರ್ಟ್ ನ್ಯಾಯ ನೀಡಲಿಲ್ಲ. ಕಡೆಗೆ ಸುಪ್ರೀಂ ಕೋರ್ಟ್ನಲ್ಲಿ ನ್ಯಾಯ ಸಿಕ್ತು. ಈಗ ನಡೀತಿರುವ ವಿದ್ಯಮಾನ ಏನೇ ಇದ್ರೂ ನ್ಯಾಯಾಲಯವನ್ನ ಗೌರವಿಸೋದು ಮುಖ್ಯ. ಜನರ ವಿಶ್ವಾಸ ಗಳಿಸೋಕೆ ನ್ಯಾಯಾಂಗದಲ್ಲಿಯೂ ಹೊಣೆಗಾರಿಕೆ ಇರಬೇಕು. ವಿವಾದದ ಬಳಿಕ ನಿರ್ಬಂಧ ಹೇರಿದ್ದ ತನ್ನ ಆಗಸ್ಟ್ 4ರ ಆದೇಶವನ್ನ ಸುಪ್ರೀಂ ಕೋರ್ಟ್ ಶುಕ್ರವಾರ ಹಿಂಪಡೆದಿದೆ. ಆದೇಶದ ಕುರಿತು ವ್ಯಕ್ತವಾದ ತೀವ್ರ ಟೀಕೆಗಳ ನಂತರ ಭಾರತದ ಮುಖ್ಯ ನ್ಯಾಯಮೂರ್ತಿ ಬಿ.ಆರ್. ಗವಾಯಿ ಅವರು ಈ ಕಠಿಣ ನಿರ್ಬಂಧಗಳನ್ನು ಮರುಪರಿಶೀಲಿಸುವಂತೆ ಪೀಠಕ್ಕೆ ಪತ್ರ ಬರೆದು ಮನವಿ ಮಾಡಿದ್ರು. ಶುಕ್ರವಾರ ತನ್ನ ಆದೇಶವನ್ನ ಹಿಂಪಡೆಯುವ ವೇಳೆ ಮಾತನಾಡಿದ ನ್ಯಾಯಮೂರ್ತಿ ಪರ್ದಿವಾಲಾ, ಸಂಬಂಧಪಟ್ಟ ನ್ಯಾಯಾಧೀಶರಿಗೆ ಮುಜುಗರ ಉಂಟು ಮಾಡುವುದು ಅಥವಾ ಅವರ ಮೇಲೆ ಆರೋಪ ಹೊರಿಸುವುದು ನಮ್ಮ ಉದ್ದೇಶ ಆಗಿರಲಿಲ್ಲ. ಆದರೆ ವಿಷಯಗಳು ಮಿತಿಮೀರಿದಾಗ ಮತ್ತು ಸಂಸ್ಥೆಯ ಘನತೆಗೆ ಧಕ್ಕೆ ಬಂದಾಗ ಮಧ್ಯಪ್ರವೇಶ ಮಾಡೋದು ನಮ್ಮ ಸಾಂವಿಧಾನಿಕ ಕರ್ತವ್ಯ ಆಗತ್ತೆ. ನ್ಯಾಯಾಂಗದ ಗೌರವವನ್ನು ಎತ್ತಿ ಹಿಡಿಯೋದನ್ನ ಖಚಿತಪಡಿಸಿಕೊಳ್ಳೋಕೆ ನಾವು ಆ ಆದೇಶದಲ್ಲಿ ಹೇಳಿದ್ವಿ ಅಂತ ಸ್ಪಷ್ಟನೆ ನೀಡಿದ್ರು. ಹೈಕೋರ್ಟ್ಗಳು ಸಂಸ್ಥೆಯಿಂದ ಬೇರ್ಪಡಿಸಲಾಗದ ಪ್ರತ್ಯೇಕ ದ್ವೀಪಗಳಲ್ಲ ಅಂತಾನೂ ಅವರು ಅಭಿಪ್ರಾಯಪಟ್ಟರು.
ಅಲಹಾಬಾದ್ ಹೈಕೋರ್ಟ್ ನ್ಯಾಯಾಧೀಶರ ವಿರುದ್ಧ ನೀಡಿದ್ದ ತನ್ನ ಅಭೂತಪೂರ್ವ ಆದೇಶದಿಂದ ಎದ್ದ ವಿವಾದ, ಕಾನೂನು ವಲಯದಿಂದ ವ್ಯಕ್ತವಾದ ಟೀಕೆಗಳು, ಭಾರತದ ಮುಖ್ಯ ನ್ಯಾಯಮೂರ್ತಿಗಳ ಮಧ್ಯಪ್ರವೇಶ ಹಾಗೂ ಹೈಕೋರ್ಟ್ ನ್ಯಾಯಾಧೀಶರ ಸಾಮೂಹಿಕ ವಿರೋಧದಂತಹ ಬೆಳವಣಿಗೆಗಳ ಮಧ್ಯೆ ಸರ್ವೋಚ್ಚ ನ್ಯಾಯಾಲಯ ಅಂತಿಮವಾಗಿ ಮಣಿದು ತನ್ನ ಆದೇಶವನ್ನು ಹಿಂಪಡೆದಿದೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.